ಏರಿಯಾದ್ದು ಕಲೆ ಅಂತ ಕನ್ಸಿಡರ್ ಮಾಡ್ತೀರಾ? ಅಂದರೆ ಗೌರ್ಮೆಂಟ್ ಇದಕ್ಕೆ ಈ ಏರಿಯಾದ್ದು ಕಲೆ ಅಂತ ಸಪೋರ್ಟ್ ಮಾಡಬೇಕು ಅಂತ ಎಣಿಸ್ತೀರಾ, ಅಥವಾ ಇದು ನೀವೇ ಮಾಡಿದ್ದು ಅಂದರೆ ಒಂದು ಪ್ರೈವೇಟ್ ಎಫರ್ಟ್ ಮತ್ತು ಸಹಾಯ ಮಾಡೋರಿದ್ದರೆ ಮಾಡಲಿ, ಇಲ್ಲದಿದ್ದರೆ ನೀವೇ ಅದನ್ನು ಮುಂದೆ ತಗೊಂಡು ಹೋಗ್ತೀನಿ ಆ ಥರ ಎಣಿಸ್ತೀರಾ? ಸರ್ಕಾರಕ್ಕೆ ಅಂತ ಇದರಲ್ಲಿ ಯಾವುದರಲ್ಲಿ ಆಸಕ್ತಿ ಇಲ್ಲ, ನಾವು ಸ್ಪಷ್ಟ ಹೇಳಲ್ಲ. ನಾವು ಅವ್ರನ್ನ ಹೇಳಿ ಪ್ರಯೋಜನ ಇಲ್ಲ. ಅವರಿಗೆ ಕೂಡ ಅವರ ಸಾವಿರ ಚಿಂತೆಗಳಿರ್ತವೆ, ಅವರ ಕುರ್ಚಿ ಉಳಿಸಿದ್ರೆ ಅವ್ರಿಗೆ ಚಿಂತೆ ಇರ್ತದೆ. ಮತ್ತು ಅವರಿಗೆ ಆಸಕ್ತಿ ಇದ್ರೆ ಇದು ಅವರಿಗೆ ಮುಟ್ಟುವುದಿಲ್ಲ. ಈಗ ನಾವು ಇಂಥೊಂದು ಕಲೆ ಮಾಡ್ತೇವೆ, ಸೊ ಅವ್ರಿಗೆ ಗೊತ್ತಿರೋದು, ನಾವೇ ಅವರನ್ನು ದೂರಿ ಪ್ರಯೋಜನ ಇಲ್ಲ, ಅವರಿಗೆ ಸಹ ಗೊತ್ತಿರೋದಿಲ್ಲ ಅಂತ. ಒಳ್ಳೆಯವರು ಇರ್ತಾರೆ, ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೂಡ ಒಳ್ಳೊಳ್ಳೆ ಸರ್ಕಾರದಲ್ಲಿ ಕೂಡ ಒಳ್ಳೊಳ್ಳೆ ಅವ್ರ ಬಗ್ಗೆ ಉಳಿಸೋದು ಪ್ರಯತ್ನ ಮಾಡೋರಿದ್ದಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ಹಾಗೆ ನಾವು ಹೇಳಿ ಪ್ರಯೋಜನ ಇಲ್ಲ. ಮತ್ತು ನಾನು ಹೇಳ್ತೀನಿ, ನಮ್ಮ ಏರಿಯಾ ಈ ಕಾಸರಗೋಡು ಆದ ಕಾರಣ ಬಹುಶಃ ಇದಕ್ಕೆ ನನಗೊಂದು ಹಿನ್ನಡೆ ಆಯಿತು ನಾನು ತಿಳ್ಕೊಳ್ಳೋದು ಒಂದು ರೀತಿಯಲ್ಲಿ. ಯಾಕೆಂದ್ರೆ ನೋಡಿ, ಇದು ಅಚ್ಚ ಕನ್ನಡ ಪ್ರದೇಶ. ಇದು ಇಲ್ಲಿ ಕಾಸರಗೋಡು ಅಂದರೆ ಇಲ್ಲಿಂದ 60 ಕಿಲೋಮೀಟ್ರ್ ದೂರದ ನೀಲೇಶ್ವರ ತನಕ ಆಯಿತು ಕನ್ನಡ. ಇಲ್ಲಿಂದ ಅಲ್ಲ ಕನ್ನಡದ ಎಂಡೆ, ಇದಕ್ಕಿಂತ 60 ಕಿಲೋಮೀಟ್ರ್ ದೂರ ನೀಲೇಶ್ವರ. ಅಲ್ಲಿಯೂ ಕನ್ನಡ ಶಾಲೆ ಇತ್ತು, ಕನ್ನಡ ಹೈಸ್ಕೂಲ್ ಇತ್ತು. ಅಲ್ಲಿವರೆಗೆ ಇದ್ದಂಥ ಒಂದು ಕನ್ನಡ ಪ್ರದೇಶವನ್ನು ಇವರು ಅನ್ಯಾಯವಾಗಿ ಕೇರಳಕ್ಕೆ ಸೇರಿಸಿದರು. ಯಾಕೆ ಇದೇ ನೋಡಿ, ಇದು ಯಕ್ಷಗಾನ ಹುಟ್ಟಿದ್ದು ಕೇರಳದಲ್ಲಿ. ಈಗಿನ ಲೆಕ್ಕ ಮೊದಲು ಕೇರಳ ಇಲ್ಲ, ಅದು ಕುಂಬ್ಳೆಯಲ್ಲಿ ಹುಟ್ಟಿದ್ದು ಯಕ್ಷಗಾನ. ನೋಡಿ ಆಗ ನೋಡಿ ಕನ್ನಡದ ಕಲೆ ಹುಟ್ಟಿದ್ದು ಈಗಿನ ಕೇರಳದಲ್ಲಿ. ಆದ ಕಾರಣ ನೋಡಿ ನಮಗೆ ನೋಡಿ ಇಲ್ಲಿ ನಾನು ಚಿಕ್ಕಂದೇ ಇರುವಾಗ ಇಲ್ಲೆಲ್ಲ ಕನ್ನಡ ಅಲ್ಲಿ ತುಂಬ ಜನ ಇದ್ದರು, ಕನ್ನಡಕ್ಕೆ ಪ್ರೋತ್ಸಾಹ ಎಲ್ಲ ಇತ್ತು. ಈಗ ಬರಬರ್ತಾ ಕನ್ನಡ ಕ್ಷೀಣಿಸ್ತಾ ಉಂಟು. ಈಗ ಎಂಥದಿಲ್ಲ, ಈ ಕನ್ನಡ ಎಲ್ಲಿ ಸಿಕ್ಲಿಕ್ಕಿಲ್ಲ, ನಿಮಗೆ ಭಾರಿ ಕಡಿಮೆ ಆಗಿದೆ. ಅಂಥ ಒಂದು ಕಷ್ಟ ಸಂದರ್ಭದಲ್ಲಿ ನಾವು ಈ ಕಲೆಯನ್ನು ಇಲ್ಲಿ ಉಳಿಸುವುದು ದೊಡ್ಡ ಒಂದು ಸಾಹಸ ಇದು. ನೋಡಿ, ನಾನು ಆಗಲೇ ಹೇಳಿದ ಹಾಗೆ ನಾವು ಕೇರಳದಲ್ಲಿ ಕನ್ನಡಿಗರು, ಕರ್ನಾಟಕದಲ್ಲಿ ಕೇರಳಿಗರು. ನಮಗೆ ಸರ್ಕಾರ ಎರಡು ದಿಕ್ಕಲ್ಲಿಯೂ ಮಲತಾಯಿ ಧೋರಣೆ ಅಂತ ನಾನು ಹೇಳಬಾರ್ದು. ನಾವು ಯಾರನ್ನು ಇಷ್ಟ ದೂರ್ಲಿಕ್ಕಿಲ್ಲ, ಯಾವ ಸರ್ಕಾರವನ್ನು ದೂರ್ಲಿಕ್ಕಿಲ್ಲ. ಎಲ್ಲದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಅವರೇ ಮುಟ್ಲಿರ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಳ್ಳೋದು. ಮತ್ತು ಆದರೂ ನಮಗೆ ನೋಡಿ, ಈಗ ಕರ್ನಾಟಕ ಸರ್ಕಾರ ನಮ್ಮನ್ನು ಕಾಸರಗೋಡು ಕೇರಳ ಅಂತ ಆದರೂ ನಮಗೆ ಕರ್ನಾಟಕ ರಾಜ್ಯೋತ್ಸವ ನಮ್ಮನ್ನು ಪುರಸ್ಕಾರ ಮಾಡ್ಯಾರೆ. ಅದಕ್ಕೆ ನಾವು ಅವರನ್ನು ಯಾವಾಗಲೂ ಅವರಿಗೆ ಧನ್ಯವಾದ ಹೇಳಲೇಬೇಕು. ಮತ್ತು ಮೊನ್ನೆ ಹೇಳಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಶೇಖರ್ ಸರ್ ಇಲ್ಲಿ ಬಂದರು. ಅವರು ನೋಡಿದ್ರು ಭಯಂಕರ ಆಶ್ಚರ್ಯಪಟ್ಟರು. ನಾನು ಮೊದಲೇ ಹೇಳಿದ್ದೆ ಅವ್ರ ಹತ್ರ, ಬೆಂಗಳೂರಲ್ಲಿ ಹೋಗಿ ಸರಿಗೆ ಮಾಡ್ತೇವೆ. ಆಗ ಅವರಷ್ಟು ಗಮನ ಕೊಡಲಿಲ್ಲ. ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಅಂತೇಳಿ ಮೋಸ ಅಂತ ಹೇಳುವುದಿಲ್ಲ, ಹಣಕ್ಕಾಗಿ ಹೋರಾಟ ಮಾಡೋರು ಇರ್ತಾರೆ ನೋಡಿ. ನಮ್ಮನ್ನು ಕೂಡ ಹಾಗೆ ನಾನು ತಿಳ್ಕೊಂಡು ಅಷ್ಟೇ, ಹೇಳುವುದಿಲ್ಲ. ಮತ್ತು ನಮ್ಮ ಬೊಂಬಾಟ ನೋಡಿದ್ರು ತಿರುವನಂತಪುರದಲ್ಲಿ, ಅಲ್ಲಿ ಅವರು ಕಂಪ್ಲೀಟ್ ಚೇಂಜ್ ಆಗಿಬಿಟ್ರು. ಇಂಥೊಂದು ಅದ್ಭುತ ಕಲೆ ಉಂಟಂತ ಅವರಿಗೆ ಆಶ್ಚರ್ಯ ಆಗಿದೆ. ಹಾಗೆ ಅವರು ಗೊಂಬಾಟ ನೋಡಿ ಅರ್ಧದಲ್ಲೇ ಒಳಗೆ ಓಡಿಕೊಂಡು ಬಂದಿದ್ದಾರೆ. ಅಂತ ಹೇಳಿದರೆ ಗೊಂಬಾಟ ಮುಗ್ಧ ನಂತರಲ್ಲ, ಗೊಂಬಾಟ ಆಗ್ತಾರಲ್ಲೇ ಅರ್ಧ ಒಳಗೆ ಓಡಿ ಬಂದು ಎಂತಪ್ಪ ಇದನ್ನ ಅವರಿಗೆ ಆಶ್ಚರ್ಯ ಆಯಿತು. ಅದು ಕಳೆದು ಒಂದು ವಾರದಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಇಲ್ಲಿಗೆ ನಮ್ಮ ಇಲ್ಲಿ ಮನೆಗೆ ಬಂದರು, ಇದೆಲ್ಲ ಮ್ಯೂಸಿಯಮ್ನಲ್ಲಿ ನೋಡಿದ್ರು, ಒಮ್ಮೆ ನೋಡಿದ್ರು, ಭಯಂಕರ ಆಶ್ಚರ್ಯ ಆಯಿತು. ಹೋಗುವಲ್ಲೇ ಅವರಿಗೆ ಇದು ಹೇಳ್ಯಾರ, ಆಯ್ತು ಇಲ್ಲಿ ಕಾರ್ ಹತ್ತೋಗಲೇ ಹೇಳ್ಯಾರ 20 ಲಕ್ಷ ನಿಮಗೆ ಸ್ಯಾಂಕ್ಷನ್ ಮಾಡಿ ಅಂತೇಳಿ. ಅದು ನಮ್ಮ ದುರದೃಷ್ಟ ನೋಡಿ, ಸರ್ಕಾರ ಚೇಂಜ್ ಆಯಿತು. 2 ಕಂತ 10 ಲಕ್ಷ ಸಿಕ್ತು. 10 ಲಕ್ಷ ನಾನು ಗೊಂಬೆ ಎಲ್ಲ ಮಾಡಿ ಆಯ್ತು, 20 ಲಕ್ಷ ಗೊಂಬೆ ಮಾಡಿ 10 ಲಕ್ಷವೇ ಬಂತು ಅಲ್ಲ. ಅದು ನಾನು ಏನು ಹೇಳಲಿಕ್ಕಿಲ್ಲ, ಅದು ನಮ್ಮ ಇದು. ಆದ್ರೆ ನಾವು ನಮ್ಮ ಪ್ರಯತ್ನ ಬಿಡುವುದಿಲ್ಲ. ಮತ್ತು ಕೇರಳದವರು, ನಾವೀಗ ಮಲಯಾಳಿಗಳಂತ ಹೇಳ್ಬೋದು, ಮಲತಾಯಿ ಅಂತೆಲ್ಲ ಹೇಳ್ಬೋದು. ಆದರೂ ಅಲ್ಲಿ ಕೂಡ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟವರಿದ್ದಾರೆ. ನಾವು ಯಾರನ್ನೂ ತೆಗೊಳ್ಳೋದಿಲ್ಲದ್ದು ಇಲ್ಲ. ಮಲಯಾಳಿಗಳಲ್ಲಿ ಕೂಡ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟವರಿದ್ದಾರೆ, ಎಷ್ಟೋ ಜನ ಇದ್ದಾರೆ. ಈಗ ನಾನು ಹೇಳಿದಾಗೆ ಮಲಯಾಳಿ ಪತ್ರಿಕೆಯವರು ಫ್ರಂಟ್ ಪೇಜಿನಲ್ಲಿ ಅವರ ಮಲಯಾಳ ಪತ್ರಿಕೆ ಆಗಲಿ ಮತ್ತು ಮಾತೃ ಫ್ರಂಟ್ ಪೇಜಿಯಲ್ಲಿ 2 ಫೋಟೋ ಹಾಕಿ ನಮ್ಮ ಆರ್ಟಿಕಲ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಇದು ನ್ಯೂಸ್ ಅಲ್ಲ, ಆರ್ಟಿಕಲ್ ಅಲ್ಲಿ ಶುರುವಾಗಿ ಒಳಗೆ ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ದೇಶಾಭಿಮಾನಿ ಅಂತ ಪತ್ರಿಕೆಗಳು ಫುಲ್ ಪೇಜ್ ನಮ್ಮ ಬಗ್ಗೆ ಈ ಒಂದು ಹಾಕಿದ್ದಾರೆ. ಓರಿಕೋಟಿ ಒಳ್ಳೆ ಕಳಿ ವೀಡು ಅಂತ ಹೇಳಿ ಮ್ಯೂಸಿಯಂ ಮಾಡುವತ್ತಿಗೆ ಇಲ್ಲಿ ಬಂದು ಆರ್ಟಿಕಲ್ ಮಾಡಿದ್ದಾರೆ. ಅದ್ರಲ್ಲಿ ನಿಜವಾಗಿ ನೋಡಿ, ನಾವು ಹೀಗೆ ಮಾತಾಡಿದರೆ ಅವರಿಗೆ ಹಾಕುವ ಇದಿಲ್ಲ ನೋಡಿ. ನಾವು ಕನ್ನಡವನ್ನೆಲ್ಲ ಹಾಕಬೇಕು ಅಂತೇನಿಲ್ಲ, ಆದರೂ ನಮಗೆ ಅವರ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ. ಎಷ್ಟೋ ಮಲಯಾಳಿ ಚಾನಲ್ಗಳು ಇಲ್ಲಿ ಬಂದು ದಿವಸಗಟ್ಟಲೆ 1 ದಿವಸ 2 ದಿವಸ ಕೂತು ನಮ್ಮದೆಲ್ಲ ಸ್ಟೋರಿ ಮಾಡಿ ಹೋಗಿ ಹಾಕ್ತಾರೆ. ಅಷ್ಟು ಕನ್ನಡದವರು ಬರಲಿಲ್ಲ. ನಾನು ಹೇಳಿದೆ, ಕನ್ನಡವ್ರು ನಾವು ಸಹ ಯಾರು ದೂರೋದಿಲ್ಲ. ಅದಕ್ಕಿಂತಲೂ ನಮಗೆ ಮಲಯಾಳದವರು ಪ್ರೋತ್ಸಾಹ ಕೊಡ್ತಾರೆ. ಆಗ ನಾವು ಮತ್ತೆ ಯಾರನ್ನು ದೂರಲಿಕ್ಕಿಲ್ಲ, ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಈಗ ನೋಡಿ, ಕೇರಳ ಸರ್ಕಾರ ಹೇಳಿದ್ರು ಕೂಡ ನಮಗೆ ಫೋಕ್ಲೋರ್ ಅಕಾಡೆಮಿ ಅವಾರ್ಡು ಕೊಟ್ಟಿದ್ದಾರೆ. ಅವರಿಗೆ ಕೊಡುವ ಅಗತ್ಯ ಇಲ್ಲ ನೋಡಿ, ನಾವು ಕನ್ನಡಿಗರು, ಆದರೆ ಅವರು ಕೊಟ್ಟಿದ್ದಾರೆ. ಮತ್ತು ನಾವು ಕೇರಳಕ್ಕೆ ಹೋಗ್ತೇವೆ, ಅಲ್ಲಿ ಎಲ್ಲರೂ ನಮ್ಮ ಗೊಂಬಾಟವನ್ನು ಪ್ರೀತಿಸ್ತಾರೆ. ನಾವು ಅದಕ್ಕೆ ಬೇಕಾಗಿ ಮೊದಲು ಕನ್ನಡದಲ್ಲೇ ಕೊಡ್ತಾ ಇದ್ದೇವೆ. ಅದಕ್ಕೆಲ್ಲ ಅವರು ಹೇಳಿದರು, ನೋಡಿ ನಮಗೆ ಮನಸ್ಲಾನಿಲ್ಲ, ಗೊತ್ತಾಗೋದಿಲ್ಲ, ಅರ್ಥ ಆಗೋಲ್ಲ. ನೀವು ಮಲಯಾಳದಲ್ಲಿ ಒಂದು ಡೈಲಾಗ್ ಮಾಡಿ, ಪದ್ಯ ಚೇಂಜ್ ಮಾಡಿ, ಅದು ಯಕ್ಷಗಾನ ಹಾಗೆ ಇರಲಿ, ಡೈಲಾಗ್ ಆದರೂ ಮಾಡಿ ಕೊಡಿ ಅಂತೇಳಿ. ಹಾಗೆ ನಾನು ಆ ಸ್ಫೂರ್ತಿಯಿಂದ ಮಲಯಾಳ ಮಾಡಿದೆ. ಅದಕ್ಕೆ ಒಳ್ಳೆ ಬೆಂಬಲ ಸಿಕ್ತು ನನಗೆ ಕನ್ನಡಕ್ಕಿಂತ ಹೆಚ್ಚು ಮಲಯಾಳದಲ್ಲಿ ಸಿಗ್ತಿತ್ತು ಗೊಂಬಾಟಗಳು. ನಾವು ಯಾವ ದುರಭಿಮಾನ ಇಟ್ಟುಕೊಳ್ಳುವುದಿಲ್ಲ. ನಮಗೆ ಕನ್ನಡ ನಮ್ಮ ಹೆತ್ತ ತಾಯಿ, ಇದು ನಮ್ಮ ಸಾಕು ತಾಯಿ ಅಂತ ತಿಳ್ಕೊಳ್ಳುವವರು. ಅದು ಎಲ್ಲ ದಿಕ್ಕಲ್ಲೂ ಕಷ್ಟ ಉಂಟು, ಸುಖ ಉಂಟು.
ಇಲ್ಲಿ ಕಾಸರಗೋಡಲ್ಲಿ ನಮಗೆ ಕಷ್ಟ ಉಂಟು, ಆದರೆ ಸುಖ ಉಂಟು. ನಾವು ನೋಡಿ ಇಲ್ಲೊಂದು ಕೇರಳದಲ್ಲಿ ನಮಗೆ ಕೆಲವು ಸಲ ಕರ್ನಾಟಕದಲ್ಲಿ ನಮಗೆ ವಿಶೇಷವಾದಂಥ ಮುತುವರ್ಜಿ ವಹಿಸ್ತಾರೆ, ಗಡಿನಾಡ ಕನ್ನಡಿಗರು ಅಂತೇಳಿ. ಈಗ ನಮ್ಮ ಗಡಿಯ ವಿಭಾಗಕ್ಕೆ ನಮಗೆ ಹಾಗೆ ಸಿಕ್ಕಿದ್ದು, ನಾವು ಗಡಿಯಲ್ಲಿದ್ದ ಕನ್ನಡಿಗರು ಅಂತ ಅವರು ಕೊಟ್ಟದ್ದು, ಇಲ್ಲ ನಮಗೆ ಆ ಸವಲತ್ತು ಸಿಗ್ಲಿಕ್ಕಿಲ್ಲ ಆಯಿತು. ಆದ ಕಾರಣ ನಾವು ಎರಡನ್ನೂ ಕೂಡ ಸಮಚಿತ್ತವನ್ನು ತಗೊಂಡು ಕಲೆಯನ್ನು ಮುಂದೆ ಕೊಂಡೋಗುವ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಅಷ್ಟೇ. ಮತ್ತು ನಾವು ಯಾರನ್ನೂ ದೊರುವುದಿಲ್ಲ, ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ. ಕರ್ನಾಟಕ ಸರ್ಕಾರಕ್ಕೂ, ಕೇರಳ ಸರ್ಕಾರಕ್ಕೂ, ಕರ್ನಾಟಕದ ಪತ್ರಕರ್ತರಿಗೂ, ಕೇರಳದ ಎಲ್ಲರಿಗೂ ನಾವು ಧನ್ಯವಾದ. ಯಾಕೆಂದರೆ ಅವರ ಒಂದು ಬೆಂಬಲದಿಂದ ನಾವು ಈ ಮಟ್ಟಕ್ಕೆ ಮುಟ್ಟಿದ್ವಿ. ನಮಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಪತ್ರಕರ್ತರು. ಈಗ ಮೊನ್ನೆ ನೋಡಿ ಇವರು ಪ್ರಜಾವಾಣಿ ಪತ್ರಿಕೆ ಅವರು ಇಲ್ಲಿಗೆ ಬಂದು ಪ್ರಜಾವಾಣಿಯಲ್ಲಿ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಮಾಡಿದರು. ಮತ್ತು ಅವರ ಯೂಟ್ಯೂಬಲ್ಲಿ, ಆ ಕನ್ನಡ ಯೂಟ್ಯೂಬಲ್ಲಿ ಸಾಧಾರಣ ಸುಮಾರು ನೋಡಿದ್ದಾರೆ, ಸುಮಾರು ವ್ಯೂ ಆಯ್ತು, ಸಿಕ್ಕಾಬಟ್ಟೆ ಆಗಿದೆ. ಹಾಗೆ ಎಲ್ಲರೂ ಪ್ರಚಾರ ಕೊಡ್ತಾರೆ. ನಾವು ಮತ್ತೆ ಏನು ಹೇಳಲಿಕ್ಕಿಲ್ಲ, ಯಾಕಂದರೆ ಅವರಿಗೆಲ್ಲ ಗೊತ್ತಾಗ್ತದೆ. ನೋಡಿ ಮೊನ್ನೆ ಶ್ರೀಪಾಟ್ರೆ ಅವರು ಬಂದೊಂದು ಆರ್ಟಿಕಲ್ ಮಾಡಿದರು, ಅದನ್ನೊಬ್ಬರು ನೋಡಿ ಎಲ್ಲಿ ಬಿಹಾರದ ಒಬ್ಬರು ರಾಜ್ಯಸಭೆಯ MP ನೋಡಿದರು. ಕೂಡಲೇ ನನಗೆ ಬರಬೇಕು ನಿಮ್ಮಲ್ಲಿ ಅಂತೇಳಿ ಇಲ್ಲಿ ಬಂದು ಕೂಡ ಹೋದರು ನೋಡಲಿ ಹೇಳಿದ್ರು. ಹಾಗೆ ಎಲ್ಲರಿಗೆ ಮುಟ್ಬೇಕಾದ್ರೆ ಮಾಧ್ಯಮಗಳು ಬೇಕು ನೋಡಿ. ಸ್ಥಿತಿ ಲಯ ನಿಯಮನ ಅನುಪ್ರವೇಶಾದಿಗಳಿಗೆ ಕಾರಣೀಭೂತನಾದಂತ ನಾನು ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿ ದರೆಯಲ್ಲಿರುವ ದುಷ್ಟರನ್ನ ಮರ್ದಿಸಿ ಶಿಷ್ಟರನ್ನ ಉದ್ಧರಿಸುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶ. 8ನೆಯದಾದ ಈ ಕೃಷ್ಣಾವತಾರ ಯದುಕುಲದಲ್ಲಿ ಜನಿಸಿದ ಸಾತ್ವತರಾಜನ ಸಂತತಿಯ ಶೂರರಾಜನ ಮಗನಾದ ಅನಕದುಂದುವಿಯ ಧರ್ಮಪತ್ನಿ ದೇವಕೀ ದೇವಿಯ 8ನೇ ಗರ್ಭದಲ್ಲಿ ಕೃಷ್ಣಾಭಿಧಾನದಿಂದ ಅವತಾರ ಎತ್ತಿ ದುಷ್ಟರನ್ನ ಮರ್ದಿಸುತ್ತಾ ಮಧುರಾನಗರಿಯಲ್ಲಿ ವಾಸವಾಗಿದ್ದೇನೆ. ಇನ್ನೂ ಕೆಲವು ದಾನವರು ಉಳಿದುಕೊಂಡಿದ್ದಾರೆ. ತಂದೆ ತಾಯಿಗಳಿಂದಲೇ ಮರಣ ಎಂದು ಹೊರಪಡದಂತಹ ನರಕನನ್ನ ನಾಶ ಮಾಡುವುದಕ್ಕೆ ಭೂದೇವತೆಯ ಅಂಶ ಸ್ವರೂಪಳಾದಂತಹ ಸತ್ಯಭಾಮೆ ನನ್ನ ಜೊತೆಗಿರಬೇಕು. ಅವಳನ್ನ ಕೂಡಿಕೊಂಡು ಗರುಡಾರೂಢನಾಗಿ ಪ್ರಾಂತ್ಯೋತೀಶ ಪುರದತ್ತ ಸಾಗುತ್ತೇನೆ. ಗರುಡ